ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ನಾವು ಒಂದು ಕೊಕೊನಟ್ ಆಯಿಲಿಂದ ರೈಸ್ ಮಾಡೋಣ. ನೋಡಿ, ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ನಾನು. ಒಂದು ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೈಸ್ ಇದು. ಕೊಕೊನಟ್ ಆಯಿಲ್ ರೈಸ್ ಅಂತಲೇ ಹೆಸರು ಇದಕ್ಕೆ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ಮತ್ತು ಬಾಕ್ಸಿ ಕಟ್ಟಲಿಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಾಣಲಿ ಕುಕ್ಕರ್ ಕಾಯ್ತಾ ಇದೆ. ಬಾಣಲಿ ಎಲ್ಲ ಕುಕ್ಕರ್ ಕಾಯ್ತಾ ಇದೆ. ಕಾದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ನಾವು ಇವಾಗ 4 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ನಾನು 4 ಹೆಚ್ಚಿ ತೊಳೆದ್ಬಿಟ್ಟು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಮಕ್ಕಳು ತಿನ್ನೋದ್ರಿಂದ ತೆಗೆದಿಡ್ಬೋದು ಅಂತ. ಹಾಗೆ 2 ಈರುಳ್ಳಿನ ದಪ್ಪ 2 ಈರುಳ್ಳಿನ ಸ್ಲೈಸ್ ಥರ ಹೆಚ್ಕೊಂಡು ಅದನ್ನು ಹಾಕಿ ಕೆಂಪಿಗೆ ಹುರ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಲ್ಲೇ ಇರೋದು. ನೀವು ಇದರಲ್ಲಿ ತುಪ್ಪನೂ 1-2 ಸ್ಪೂನ್ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ತುಪ್ಪ ಆಯಿಲು ಮಿಕ್ಸ್ ಮಾಡಿ ಹಾಕ್ಬೋದು. ನನಗೆ ತುಪ್ಪ ಖಾಲಿ ಆಗಿತ್ತು, ಅದಕ್ಕೆ ಬರೀ ಆಯಿಲ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಕೊಕೊನಟ್ ಆಯಿಲಿಗೆ ಏನು ಮಾಡಿದ್ದೀನಿ ನಾನು ಅಂದರೆ, ಅದಕ್ಕೆ ಒಂದು ಬಟ್ಲು ಹಸಿ ಕೊಬ್ಬರಿ ಕಾಯಿ ಇರುತ್ತಲ್ಲ, ಅದನ್ನು ತುರ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, 2 ಪೀಸು ಚಕ್ಕೆ, ಒಂದು 4 ಲವಂಗ, 1 ಏಲಕ್ಕಿನ ಹಾಕಿ ರುಬ್ಕೊಂಡು ಅದರದ್ದು ಸೋಸ್ಕೊಂಡು, ಅಂದರೆ ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೀನಿ. ಸೋಸ್ಕೊಂಡು ಹಾಲು ಮಾತ್ರ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನೋಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಮನೆಯಲ್ಲೇ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವತ್ತಿಗೆ ಖಾಲಿ ಆಯಿತು. ಮಾಡಿ ಒಂದು 5 ದಿನ ಆಗಿತ್ತು, ಖಾಲಿ ಆಯಿತು. 5 ದಿನ ಅಲ್ಲ, ಒಂದು ವಾರನೇ ಆಗಿತ್ತು. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನಾನು ಮನೆಯಲ್ಲೇ ಮಾಡಿ ಇಟ್ಕೊತೀನಿ ಶುಂಠಿ ಬೆಳ್ಳುಳ್ಳಿನ. ಟೈಮ್ ಇದ್ದವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಶುಂಠಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಚೆನ್ನಾಗಿ ಹುರಿದಿದೆ, ಗಮ್ಮಂತಿದೆ. ಇವಾಗ ನಾವು ಟೊಮೊಟೊ ಹಾಕೋಣ. 4 ಟೊಮೊಟೊ ತೊಗೊಂಡು, ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಚಿಕ್ಕದಾಗಿತ್ತು, ಹಾಗಾಗಿ 3 ತೊಗೊಂಡಿದ್ದೀನಿ. ದೊಡ್ಡದಾದರೆ 2 ಸಾಕಿತ್ತು. ಯಾಕೆಂದರೆ ಇಲ್ಲಿ ನಾನು 4 ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ. 1 ಗ್ಲಾಸ್ ಅಕ್ಕಿದು ಮಾಡ್ತಾಯಿದ್ದೀನಲ್ಲ, ಹಾಗಾಗಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ ಬೇಗ ಟೊಮೊಟೊ ಮೆತ್ತಗಾಗಲಿ ಅಂತ. ಮೊದಲೇ ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಇಲ್ಲದೆ ಯಾವ ಅಡುಗೆನೂ ಪರಿಪೂರ್ಣ ಆಗೋದೇ ಇಲ್ಲ, ಸಾಧಾರಣ ಅಲ್ವಾ? ಹಾಗೆ ನೋಡಿ, ಇವಾಗ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ಗರಂ ಮಸಾಲ ಹಾಕ್ಕೋಬೋದು, ಅಥವಾ ಬಿರಿಯಾನಿ ಮಸಾಲ ಬೇಕಾದರೂ ಹಾಕ್ಕೋಬೋದು. ನಾನು ಅಂಗಡಿ ತಂದಿದ್ದೆ ಹಾಕಿದ್ದೀನಿ. ಅರುಣ ಗರಂ ಮಸಾಲ ಹಾಕಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ನೀವು ಮನೇಲೇ ಮಾಡಿದ ಪೌಡ್ರ್ ಇದ್ದರೂ ಹಾಕ್ಕೋಬೋದು ಗರಂ ಮಸಾಲ. ಇಲ್ಲ ಬೇಡ ಅಂದ್ರೂ ಸ್ಕಿಪ್ಪು ಮಾಡ್ಬೋದು. ಇಲ್ಲೇ ಚಕ್ಕೆ ಲವಂಗ ಹಾಕಿದ್ದೀವಲ್ವ, ಹಾಗಾಗಿ. ಇವಾಗ ನೋಡಿ, ಎಲ್ಲ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಆಯಿಲ್ ಬಿಡ್ತಾ ಇದೆ ಅಲ್ವಾ. ಇವಾಗ ನಾವು ಕೊಕೊನಟ್ ಆಯಿಲ್ನ, ಅಂದರೆ ಅಕ್ಕಿಗೆ ನೀರು ಹಾಕ್ತೀವಲ್ವ, ಆ ಪ್ರಮಾಣದಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ ನೋಡಿಕೊಂಡು. ನನಗಿಲ್ಲಿ 1 ಲೋಟ ಕೊಕೊನಟ್ ಆಯಿಲ್ ಸಿಕ್ಕಿದೆ, ಹಾಗಾಗಿ ಒಂದೊಂದು ಗ್ಲಾಸು. ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಲ್ವ ನಾನು, 2 ಗ್ಲಾಸು ನೀರು ಮತ್ತು ಈ ಕೊಕೊನಟ್ ಹಾಲು, 2 ಮಿಲ್ಕ್ 2 ಸೇರಿಕೊಂಡು 2 ಗ್ಲಾಸ್ ಹಾಕ್ತಾಯಿದ್ದೀನಿ. ಕೊಕೊನಟ್ ಆಯಿಲ್ ಅಲ್ಲ, ಕೊಕೊನಟ್ ಮಿಲ್ಕ್. ಏನೇನೋ ಹೇಳ್ತಾ ಇದ್ದೀನಿ. ಗಡಿಬಿಡಿ ನಂದು. ಮಾಡ್ಬೇಕಾದ್ರೆ ಗಡಿಬಿಡಿ ಇಲ್ಲ, ಮಾತಾಡ್ಬೇಕಾದ್ರೆ ಗಡಿಬಿಡಿ. ಹಾಗೆ ಒಂದು ಗ್ಲಾಸು ನೀರು, 1 ಗ್ಲಾಸು ಕೊಕೊನಟ್ ಮಿಲ್ಕ್ ಹಾಕಿದ್ದೀನಿ. ನೋಡಿ, ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ಎರಡು ಸೇರಿ 2 ಗ್ಲಾಸ್ ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಬೇಕಲ್ವಾ, ಹಾಗಾಗಿ 2 ಮಿಕ್ಸ್ ಆಯಿತು. ಇವಾಗ 2 ಗ್ಲಾಸ್ ಆಯಿತು. ಇವಾಗ ನಾವು ಉಪ್ಪು ನೋಡ್ಕೋಬೋದು. ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಇದು ಸ್ವಲ್ಪ ಕುದಿಬೇಕು, ಒಂದು ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಅಕ್ಕಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆಮೇಲೆ ಬೇಕಾದ್ರೂ ಹಾಕ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಬೆಲ್ಲೈಕನ್ ಒತ್ತಿದರೆ ಆಲ್ ಅಂತ ಬರುತ್ತೆ. ಆಲ್ ಬಟನ್ ಒತ್ತಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನ್ ಬರುತ್ತೆ. ಇದೇ ಗ್ಲಾಸಲ್ಲಿ ಹಾಕಿದ್ದೀನಿ ನಾನು ಅಕ್ಕಿನ. ಅದೇ ಗ್ಲಾಸಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಲ್ಲ, ಹಾಗೆ ನಾನು ತೊಳೆದಿಟ್ಕೊಂಡಿದ್ದೆ, ನೆನೆಸೇನಿಟ್ಟಿಲ್ಲ, ತೊಳೆದಿಟ್ಕೊಂಡಿದ್ದಷ್ಟೇ.
ಇವಾಗ ಉಪ್ಪು ಬೇಕಾದರೆ ಖಾರ ಬೇಕು ಅನಿಸಿದರೆ ನಿಮಗೆ ಹಾಕ್ಕೋಬೋದು. ಇದು ನನಗೆ ಕರೆಕ್ಟ್ ಇತ್ತು, ಮತ್ತು ಹಾಕಲಿಲ್ಲ ನಾನು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೆ ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ. ಇವಾಗ ನಾವು ಉಪ್ಪು ಎಲ್ಲ ನೋಡ್ಕೊಂಡ್ವಲ್ವಾ, ಕುದೀತಾ ಇದೆ. ಇವಾಗ ಒಂದು ರೌಂಡು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯಿತು, ನಿಮಗೆ ಕಾಣಿಸ್ತಿದೆ ಅಲ್ವಾ ಒಂದು ರೌಂಡ್ ಕುದ್ದಿದ್ದಕ್ಕೆ. ಇವಾಗ ನಾವು ಕುಕ್ಕರ್ನ ಮುಚ್ಚೋಣ. ಅದು ಸ್ವಲ್ಪ ಕುತ್ಕೊತಿರ್ಲಿಲ್ಲ, ಅದಕ್ಕೆ ಬಡಿತಾ ಇದ್ದೀನಿ, ಕುಟ್ತಾ ಇದ್ದೀನಿ ಅದ್ರ ಮೇಲೆ. ಇವಾಗ 2 ವಿಸಲ್ ಬರ್ಸಿದ್ರೆ ವಾವ್, ಸೂಪರಾಗಿ ಕೊಕೊನಟ್ ಆಯಿಲ್ ಮಿಲ್ಕ್ ಕೊಕೊನಟ್ ಆಯಿಲು ಏನು ಅಂತಾರೆ, ಕೊಕೊನಟ್ ಆಯಿಲು ರೈಸು. ನಾವು ಏನಂತೀವಿ ತೆಂಗಿನಕಾಯಿ ಹಾಲಿನ ಅನ್ನ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಲ್ವಾ. ನಮ್ಮ ಮಲೆನಾಡಲ್ಲೆಲ್ಲ ಮಾಡ್ತೀವಿ ಇದನ್ನು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನ್ ವೆಜ್ ತಿನ್ನೋರ ಜೊತೆಗೆ, ನಾನ್ ವೆಜ್ ತಿನ್ನೋರಿಗಂತೂ ಇದ್ರ ಜೊತೆಗೆ ನಾನ್ ವೆಜ್ ಹಾಕ್ಕೊಂಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಷ್ಟು ಹುಡಿಯಾಗಿ ಬಂದಿದೆ. 2 ವಿಸಲ್ ಆದಮೇಲೆ ನಾನು ಎಲ್ಲ ಇದೆಲ್ಲ ಹೋದ್ಮೇಲೆ ತೆಗ್ದಿದ್ದೀನಿ, ಸ್ಟೀಮೆಲ್ಲ ಹೋದ್ಮೇಲೆ. ಇವಾಗ ನೋಡಿ ಎಷ್ಟು ಹುಡಿಯಾಗಿ ಉದ್ದುದ್ರಾಗಿ ಬಂದಿದೆ. ಈ ಥರ ಸರ್ವ್ ಮಾಡ್ತಿದ್ದೀನಿ ನಾನು. ಒಬ್ಬೊಬ್ರಿಗೆ ಒಂದೊಂದು ಥರ ಸರ್ವ್ ಮಾಡಬೇಕಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಿದೆ ಅಲ್ಲ. ನನಗೆ ಹಾಕ್ಕೊತಿದ್ದೀನಿ ಇವಾಗ. ತಟ್ಟೆಲ್ಲೇ ನನ್ನ ಮುಖ ಕಾಣ್ತಾ ಇದ್ದೇನೆ ಅಬ್ಸರ್ವ್ ಮಾಡಿದರೆ. ಓಕೆ, ಬನ್ನಿ ತಿನ್ನೋಣ. ಸೂಪರಾಗಿ ಬಂದಿದೆ. ಇದಕ್ಕೆ ಮೇಲೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಇರುತ್ತಲ್ವ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಓಕೆ, ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಇಷ್ಟೋ ತನಕ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಬಾಯ್ ಎಲ್ಲರಿಗೂ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಓಕೆ, ಬಾಯ್ ಎಲ್ಲರಿಗೂ. ಸೂಪರಾಗಿದೆ. ನನಗಂತೂ ಒಂದು ಸಲ ಮಾಡ್ತಿದ್ದು ನೋಡಿ ನೀವು.